ದರೋಜಿ ಭೂಪ್ರದೇಶದ ಕೊನೆಯೇ ಇಲ್ಲದ ಕಲ್ಲು ಬೆಟ್ಟಗಳು ಸುಮಾರು 2.5 ಶತಕೋಟಿ ವರ್ಷಗಳಿಂದ ಹಾಗೆಯೇ ನಿಂತಿವೆ. ಈ ಪ್ರದೇಶ ಮೇಲ್ನೋಟಕ್ಕೆ ಎಷ್ಟು ನಿರ್ಜೀವವೋ ಆಂತರ್ಯದಲ್ಲಿ ಅಷ್ಟೇ ಜೀವಂತ. ದರೋಜಿ ಬಂಡೆಗಳು ಸ್ಲಾತ್ ಬೇರ್ ಆವಾಸ ಸ್ಥಾನವಾಗಿ ಪ್ರಸಿದ್ಧವಾಗಿರುವುದರ ಜೊತೆಗೆ ಅನೇಕ ಬಗೆಯ ಜೀವಸಂಕುಲಗಳಿಗೂ ನೆಲೆಯಾಗಿದೆ. ಭಾರತೀಯ ಉಪಖಂಡದ ಅತ್ಯಂತ ಪ್ರಾಚೀನ ಭೂವೈಜ್ಞಾನಿಕ ರಚನೆಯಾದ ಈ ಪ್ರದೇಶದಲ್ಲಿ ನಮಗೆ ಗೊತ್ತೇ ಇರದ ಎಷ್ಟೋ ಕಾಡು ಪ್ರಾಣಿಗಳು ವಾಸವಾಗಿವೆ. ಇಲ್ಲಿನ ಮೂಲ ನಿವಾಸಿ ಹಕ್ಕಿಗಳ ಜೊತೆಗೂಡಿ ಅನೇಕ ವಲಸೆ ಹಕ್ಕಿಗಳು ಕೂಡ ತಮ್ಮ ಮರಿಗಳನ್ನು ಸಾಕುತ್ತಾ ಬದುಕುತ್ತಿವೆ. ಈ ಬೆಳ್ಗಣ್ಣ ಹಕ್ಕಿಗಳ ಲವಲವಿಕೆಯ ಕುಟುಂಬದಂತೆ. ಈಗಷ್ಟೇ ಹುಟ್ಟಿದ ಹಕ್ಕಿ ಮರಿಯೊಂದು ಗೂಡಿನಿಂದ ಇಣುಕಿ ಆಹಾರಕ್ಕಾಗಿ ಕಾಯುತ್ತಿದೆ. ಆದರೆ ಅದರ ತಾಯಿಯ ಯೋಜನೆ ಮರಿಗೆ ಹಾರಲು ಕಲಿಸುವುದಾಗಿದೆ. ಒಂದೊಂದೇ ತುತ್ತು ತಿನ್ನಿಸುತ್ತಾ ಪುಟ್ಟ ಗುಬ್ಬಚ್ಚಿಯನ್ನು ಹಾರಲು ಪ್ರೇರೇಪಿಸುತ್ತಿದ್ದಾಳೆ. ಮುಂದಿನ ತುತ್ತಿಗೆ ಅಣಿ ಮಾಡುತ್ತಿದ್ದಾಳೆ. ಈಗ ಈ ಆಟಕ್ಕೆ ತಂದೆ ಪಕ್ಷಿ ಬಂದು ಸೇರಿತು. ತಾಯಿಯ ಯೋಜನೆ ಸಫಲವಾಗುತ್ತಿದ್ದಂತೆ ಕಾಣುತ್ತಿದೆ. ಎಳೆಯ ಹಕ್ಕಿ ಶೀಘ್ರದಲ್ಲೇ ಹಾರಲು ಕಲಿತು ಮುಂದಿನ ಊಟವನ್ನು ಹುಡುಕಲು ಕಲ್ಲಿನ ಹೊರಹರಿವುಗಳನ್ನು ಬಳಸುತ್ತಿದೆ. ಈ ಸ್ಥಳದ ನಿವಾಸಿಗಳನ್ನು ಹೊರತುಪಡಿಸಿ ಪ್ರತಿ ಋತುವಿನಲ್ಲಿಯೂ ಅನೇಕ ವಲಸಿಗರು ಇಲ್ಲಿಗೆ ಬಂದು ಹೋಗುತ್ತಾರೆ. ಈ ವಾಂಡರಿಂಗ್ ಗ್ಲೈಡರ್ ಅನ್ನು ಗ್ಲೋಬ್ ಸ್ಕಿಮ್ಮರ್ ಎಂದು ಕರೆಯುತ್ತಾರೆ. ಇದು ಜಗತ್ತಿನಾದ್ಯಂತ ಪ್ರಯಾಣಿಸುವ ವಿಶ್ವದ ಅತಿ ದೂರ ಹಾರುವ ಕೀಟ ಎಂದು ಹೆಸರಾಗಿದೆ. ಮಳೆಗಾಲದ ನಂತರ ಅನೇಕ ಮಳೆಚಿಟ್ಟೆಗಳು ಮತ್ತು ಕೆನ್ನೊಣಗಳು ತಮ್ಮ ಸಂಗಾತಿಯನ್ನು ಹುಡುಕುತ್ತಾ ಈ ಬಂಡೆಗಳ ಮೇಲೆ ಗುಂಪುಗೂಡುತ್ತವೆ. ಸಂಗಾತಿಯನ್ನು ಕಂಡುಕೊಂಡ ಅದೃಷ್ಟವಂತ ಕೀಟಗಳು ಅನಿರೀಕ್ಷಿತ ಮಳೆಯಿಂದ ರೂಪುಗೊಂಡ ಅಲ್ಪಕಾಲಿಕ ನೀರಿನ ಗುಂಡಿಗಳಲ್ಲಿ ಮೊಟ್ಟೆಗಳನ್ನಿಡುತ್ತವೆ. ಈ ಕೊಳಗಳು ತಾತ್ಕಾಲಿಕವಾದರೂ ಅನೇಕರಿಗೆ ಆಶ್ರಯ ತಾಣವಾಗಿವೆ. ಈ ನೀರಿನ ಗುಂಡಿಯ ಹತ್ತಿರದಲ್ಲೇ ಭೋರ್ಗರೆವ ತುಂಗಭದ್ರಾ ನದಿ ಹರಿಯುತ್ತಿದೆ. ಇದು ನೀರುನಾಯಿಗಳ ಕುಟುಂಬಗಳು ಮತ್ತು ಜವುಗು ಮೊಸಳೆಗಳು ವಾಸಿಸುವ ಪ್ರಮುಖ ಜಾಗ. ತುಂಗಭದ್ರಾ ನೀರುನಾಯಿ ಸಂರಕ್ಷಣಾ ಮೀಸಲು ಪ್ರದೇಶವು ದೇಶದ ಏಕೈಕ ನೀರುನಾಯಿ ಸಂರಕ್ಷಿತ ಪ್ರದೇಶವಾಗಿದೆ.
ಸಾಮಾನ್ಯವಾಗಿ ಗುಂಪುಗಳಲ್ಲಿ ಕಂಡುಬರುವ ಈ ಸಾಮಾಜಿಕ ಪ್ರಾಣಿಗಳು ಈ ದಡಗಳಲ್ಲಿ ನಿರ್ಭಯವಾಗಿ ವಾಸಿಸುತ್ತಾ ಮೊಸಳೆಗಳನ್ನು ಎದುರಿಸುತ್ತಾ ಬದುಕುತ್ತಿವೆ. ಪ್ರತಿ ವರ್ಷ ಚಳಿಗಾಲದಲ್ಲಿ ಫ್ಲೆಮಿಂಗೋಗಳ ಹಿಂಡುಗಳು ತುಂಗಭದ್ರಾ ಆಣೆಕಟ್ಟಿನ ಹತ್ತಿರದ ಹಿನ್ನೀರಿಗೆ ದೂರದಿಂದ ಹಾರಿಬರುತ್ತವೆ. ಈ ಫ್ಲೆಮಿಂಗೋಗಳು ಚಳಿಗಾಲದಲ್ಲಿ ಕಚ್ನಿಂದ ದಕ್ಷಿಣಕ್ಕೆ ಬಂದು ಬೇಸಿಗೆಯಲ್ಲಿ ಹಿಂತಿರುಗುವಾಗ ಈ ರೀತಿಯ ದೊಡ್ಡ ಜಲಾಶಯಗಳಿಗೆ ಭೇಟಿ ನೀಡುತ್ತವೆ. ಪ್ರಕೃತಿಯ ಅವಿರತ ಶಕ್ತಿಗಳನ್ನು ಎದುರಿಸುತ್ತಾ ದರೋಜಿಯ ಈ ಬಂಡೆಗಳು ಯುಗಾಂತರಗಳಿಂದ ಬಲಿಷ್ಠವಾಗಿ ನಿಂತಿವೆ. ಈ ಬಂಡೆಗಳ ಹತ್ತಿರದಲ್ಲಿ ಅಮೂಲ್ಯವಾದ ಖನಿಜಗಳಿಗಾಗಿ ಗಣಿಗಾರಿಕೆ ನಡೆಯುತ್ತಿದ್ದು ಬಂಡೆಗಳ ಅಸ್ತಿತ್ವಕ್ಕೆ ಅಪಾಯಗಳನ್ನು ತಂದೊಡ್ಡಿದೆ. ದರೋಜಿಯ ಉರುಳು ಬಂಡೆಗಳನ್ನು ಮತ್ತು ಅದರ ವಿಶೇಷ ನಿವಾಸಿಗಳನ್ನು ರಕ್ಷಿಸುವ ಹೊಣೆಗಾರಿಕೆ ಇದೀಗ ನಮ್ಮ ನಿಮ್ಮೆಲ್ಲರ ಸುರಕ್ಷಿತ ಕೈಗಳಲ್ಲಿದೆ.